ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೀಕ್ರೆಟ್ ಫಾರ್ಮುಲಾಸ್ ಫಾರ್ ಸಕ್ಸಸ್, ಯಶಸ್ಸಿನ ಗುಪ್ತ ಸೂತ್ರಗಳು ಅಂತ ಹೇಳಬಹುದು. ಮಹಾಭಾರತದಲ್ಲಿ ಪಾಂಡವರು, ಕೌರವರು ಎಲ್ಲರೂ ಇರ್ತಾರೆ. ದ್ರೋಣರು ಎಲ್ಲರಿಗೂ ಹೇಳ್ತಾರೆ, ಒಂದು ಪರೀಕ್ಷೆಯನ್ನು ನೋಡ್ತಾರೆ. ಮರದ ಮೇಲೆ ಒಂದು ಕೃತ್ರಿಮ ಗಿಳಿಯನ್ನ ಕಟ್ಟಿರ್ತಾರೆ. ಆ ಗಿಳಿಯನ್ನ ನೋಡಿ ಅದರ ಕಣ್ಣಿಗೆ ಸರಿಯಾಗಿ ಬಾಣವನ್ನು ಇರಬೇಕು, ಗುರಿ ಇಟ್ಟು ಹೊಡಿಬೇಕು ಅಂತ. ಆಗ ಅದರೊಳಗೆ ಎಲ್ಲರೂ ಅನುತ್ತೀರ್ಣರಾಗ್ತಾರೆ. ಆದ್ರೆ ಅರ್ಜುನ ಮಾತ್ರ ಯಶಸ್ಸು ಗಳಿಸ್ತಾನೆ. ಯಾಕೆ ಅಂತಂದ್ರೆ ಅರ್ಜುನನಿಗೆ ಅವನ ಟಾರ್ಗೆಟ್ ಅಂದ್ರೆ ಅವನ ಗುರಿ ಪಕ್ಷಿಯ ಕಣ್ಣು. ಮರ ಕಾಣ್ತಾ ಇರ್ಲಿಲ್ಲ, ಮರದಲ್ಲಿ ನೇತಾಡ್ತಾ ಇರುವ ಪಕ್ಷಿ ಕೂಡ ಅವನ ಕಣ್ಣಿಗೆ ಗೋಚರವಾಗ್ತಾ ಇರಲಿಲ್ಲ. ಆದ್ರೆ ಆ ಪಕ್ಷಿಯ ಕಣ್ಣು ಮಾತ್ರ ನೇರವಾಗಿ ಅರ್ಜುನನಿಗೆ ಕಾಣಿಸ್ತಾ ಇತ್ತು. ಅವನು ಗುರಿ ಇಡ್ತಾನೆ, ಬಾಣ ಹೊಡಿತಾನೆ, ಬಾಣ ತಾಗ್ತದೆ ಸರಿಯಾಗಿ, ಪಕ್ಷಿ ಉದುರಿ ಬೀಳ್ತದೆ. ದ್ರೋಣರು ಅವನ ಯಶಸ್ಸನ್ನು ಸಾರ್ತಾರೆ. ಹೀಗೆ ಇದೊಂದು ಮಹಾಭಾರತದಲ್ಲಿ ಬರುವಂತಹ ಒಂದು ಯಶಸ್ಸಿನ ಕತೆ. ಅನೇಕ ಕಥೆಗಳು ಹೀಗೆ ನಮಗೆ ನೋಡೋದಕ್ಕೆ ಸಿಗ್ತವೆ. ಕಥೆಗಳು, ಉಪಕಥೆಗಳು ನೋಡೋದಕ್ಕೆ ಸಿಗ್ತವೆ. ಹಾಗಾದ್ರೆ ಯಶಸ್ಸಿಗೆ ಸೂತ್ರಗಳು ಯಾವುದು? ಸೀಕ್ರೆಟ್ ಅಂದ್ರೆ ಗೋಪ್ಯ ಅಥವಾ ಗುಪ್ತ ಸೂತ್ರಗಳು ಇವೆಯೇ ಅನ್ನೋದಾದ್ರೆ ಖಂಡಿತ, ಡೆಫಿನೆಟ್ಲಿ we have some secret formulas for success. Everyone has, but does not know. ಈಗ ಎಲ್ಲರಲ್ಲೂ ಒಂದೊಂದು ಗುಪ್ತ ಸೂತ್ರ ಇದ್ದೇ ಇರುತ್ತೆ. ಅವರ ಆಪ್ತ ಸೂತ್ರ. ಆ ಆಪ್ತ ಸೂತ್ರವನ್ನ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಒಂದು ಟೆಕ್ನಿಕ್ ಬೇಕು. ಅದು ಎಲ್ಲರಿಗೂ ಅರ್ಥ ಆಗುವಂತದ್ದಲ್ಲ. ಯಾಕೆಂದ್ರೆ ಈ ಜಗತ್ತಿನಲ್ಲಿ 95% ಜನ ಒದ್ದಾಡೋದು ಆ ಗುಪ್ತ ಸೂತ್ರ ಸಿಗದೇನೆ. ಅವರ ಯಶಸ್ಸಿನ ಗುಪ್ತ ಸೂತ್ರ ಅವರಿಗೆ ಸಿಕ್ಕಿದ್ರೆ ಅವರು ದುಡಿಮೆಗಾಗಿ ಅಥವಾ ಯಶಸ್ಸಿಗಾಗಿ ಹೋರಾಡೋದು ಬೇಕಾಗ್ತಾನೆ ಇರ್ಲಿಲ್ಲ. ಸಹಜವಾಗಿ ಅದು ನಡೀತಾ ಇರ್ತಿತ್ತು. ಅವರು ಸಹಜವಾಗಿ ಯಶಸ್ಸನ್ನು ಗಳಿಸ್ಬಿಡ್ತಾ ಇದ್ರು. ತಾಪತ್ರಯಕ್ಕೆ ತೀರಾ ಈಡಾಗ್ತಾ ಇರ್ಲಿಲ್ಲ. ಆ ತರ ಒಂದು ಸನ್ನಿವೇಶ ಇರ್ತಾ ಇತ್ತು. ಆದ್ರೆ ಇಲ್ಲೇನಾಗಿದೆ, ಈಗ ದೇ ಡು ನಾಟ್ ನೋ ವಾಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ. ದೇ ಆರ್ ಜಸ್ಟ್ ವರ್ಕಿಂಗ್. ಅಂದ್ರೆ ದುಡಿಮೆ ಬೇಕು, ಏನೋ ಮಾಡ್ಬೇಕು, ಜೀವನದಲ್ಲಿ ಏನೋ ಮಾಡ್ಬೇಕು. ಕೆಲವರು ಹೇಳ್ತಾರೆ, ನಾವು ನೋಡ್ತೇವೆ ರೋಡ್ ನಲ್ಲಿ, ರಸ್ತೆಯಲ್ಲಿ ಎಷ್ಟೋ ರೀತಿಯ ಮಾರಾಟಗಾರರು ಇರ್ತಾರೆ. ಅವ್ರು ಮಾರಾಟ ಮಾಡ್ತಾ ಇರ್ತಾರೆ. ಅವ್ರನ್ನ ಕೇಳಿದ್ರೆ ಅದನ್ನ ಮಾಡದೆ, ಇದನ್ನ ಮಾಡದೆ, ಬೇರೆ ಯಾವ್ದೋ ಮಾಡದೆ, ಅದು ಯಾವ್ದು ಆಗ್ಲಿಲ್ಲ, ಆಮೇಲೆ ಇದನ್ನ ಮಾಡದೆ, ಇದೇನೋ ಜೀವನ ಹೋಗ್ತಾ ಇದೆ, ಒಟ್ಟಾರೆ ಹೇಗೋ ನಡೀತಾ ಇದೆ, ಅದಕ್ಕಾಗಿ ಇದನ್ನೇ ಮಾರಾಟ ಮಾಡ್ತೀನಿ. ಯಾವ್ದನ್ನ ಮಾರಾಟ ಮಾಡ್ತಿದ್ಯಪ್ಪ? ಒಬ್ಬ ಹೂವನ್ ಮಾರ್ತಾನೆ, ಮತ್ತೊಬ್ಬ ಕಡಲೆ ಬೀಜ ಮಾರ್ತಾನೆ, ಇನ್ಯಾರೋ ಒಬ್ಬ ಜೋಳ ಮಾರ್ತಾನೆ. ಹೀಗೆ ಏನೇನೋ ಮಾರ್ಕೊಂಡಿರ್ತಾರೆ ಅಥವಾ ಮತ್ತೇನೋ ಮಾಡ್ತಾ ಇರ್ತಾರೆ, ಯಾವ್ದೋ ಒಂದು ಸರ್ವಿಸ್ ಕೊಡ್ತಾ ಇರ್ತಾರೆ. ಬಟ್ ಅವರಿಗೆ ಅದು ಅವರ ಗುರಿ ಆಗಿರ್ಲಿಲ್ಲ, ಅವ್ರಿಗೆ ಗುರಿ ಇರ್ಲಿಲ್ಲ. ಹಾಗಾದ್ರೆ ಏನಾಗ್ತಾ ಇತ್ತು? ಗುರಿ ಇಲ್ಲದೆ ಹೋದಂತ ಒಂದು ಜೀವನ ಇದೆಯಲ್ಲ, ತುಂಬಾ ದೊಡ್ಡ ಹಡಗಿತ್ತು. ಆ ಹಡಗಿಗೆ ಎಲ್ಲ ಫ್ಯೂಯಲ್ ಅಂದ್ರೆ ಇಂಧನ ಬೇಕಷ್ಟಿತ್ತು, ಟ್ಯಾಂಕ್ ನಲ್ಲಿ ತುಂಬಿದ್ರು. ಆದ್ರೆ ನಡು ಸಮುದ್ರದಲ್ಲಿ ಅದಕ್ಕೆ ಸರಿಯಾಗಿ ಗುರಿಯೇ ಇರ್ಲಿಲ್ಲ. ಆಂಕರ್ ಇಂದ ತಪ್ಪೋಗ್ಬಿಟ್ಟಿತ್ತು. ಅದು ಒಂಥರ ಸುಳಿಗಾಳಿ ಸಿಕ್ಕದ ಹಾಗೆ ತಿರುಗ್ತಾ ಇತ್ತು. ಅದಕ್ಕೆ ಎಲ್ಲಿಗೆ ಹೋಗ್ಬೇಕು, ಯಾವ ದಿಕ್ಕಿನಲ್ಲಿ ಹೇಗೆ ಮುಂದೆ ಅನ್ನೋದು ಗೊತ್ತಿರ್ಲಿಲ್ಲ. ಹಾಗಿರೋದ್ರಿಂದ ಅದೇನಾಗ್ತದೆ, ಆಗ ಅದು ಅಲ್ಲೇ ಸುತ್ತಿ ಇಂಧನ ಖಾಲಿ ಆದ್ಮೇಲೆ ಅದು ಉಳುವಂತ ಸನ್ನಿವೇಶಕ್ಕೆ ಬರ್ತದೆ ಅಷ್ಟೇ. ಬಿಟ್ರೆ ದೇರ್ ಇಸ್ ನೋ ಗೋಲ್, ದೇರ್ ಇಸ್ ನೋ ಅಚೀವ್ಮೆಂಟ್. ಸಾಧನೆ ಆಗೋದಿಲ್ಲ, ಅದು ಗುರಿ ತಲುಪೋದು ಇಲ್ಲ. ಹಾಗಾಗ್ಬಿಡುತ್ತೆ. ಹೀಗೆ ಎಷ್ಟೋ ಜನರಿಗೆ ಹಾಗೇನೆ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಆಗೋದೇ ಇಲ್ಲ ಅಥವಾ ಯಶಸ್ಸನ್ನು ಗಳಿಸೋಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಗುರಿ ಇರುತ್ತೆ. ಗುರಿ ಒಂದಾದ್ರೆ ಇನ್ನು ಹಲವಾರು ಬೇರೆ ಬೇರೆ ಸೂತ್ರಗಳಿವೆ. ಗುರಿ ಒಂದು ಪ್ರಧಾನ ಅಂಶ ಅಲ್ಲ ಅಂತ ಅಲ್ಲ. ಆದ್ರೆ ಬರೀ ಗುರಿ ಇಟ್ಕೊಂಡ್ರು ಆಗೋದಿಲ್ಲ. ಗುರಿ ಇಟ್ಕೊಂಡು ನಾನು ಒಂದ್ ಕಡೆಗೆ ಕೂತ್ಕೊಂಡಿರೋದು, ಗುರಿ ಇಟ್ಬಿಟ್ಟಿದ್ದೇನೆ ನಾನು ಅಂತ ಮನಸ್ಸನ್ನು ತಿಳ್ಕೊಂಡು ಆಗ್ಬಿಡುತ್ತೆ. ನನ್ ಗುರಿ ಬಿದ್ದಿದ ಮೇಲೆ ಗುರಿ ಇದೆ ನಂದಿದ್ದು ಅಂತ ಇಟ್ಕೊಂಡು ಬರೆದಿಟ್ಬಿಟ್ಟು ಕುತ್ಕೊಂಡ್ಬಿಡೋದು ಅಷ್ಟೇ. ನ್ಯೂ ಇಯರ್ ರಿಸಲ್ಯೂಷನ್ ಅಂತ ಕೆಲವರು ಬರೀತಾರೆ, ಬರೆದಿಡೋದು ಉಂಟು. ಆದ್ರೆ ಸೊ ದರ್ ಇಸ್ ನೋ ಪ್ರಾಕ್ಟಿಕಲ್ ವೇ ಆಫ್ ಡೂಯಿಂಗ್ ಅಚೀವಿಂಗ್ ಇಟ್. ಅದನ್ನ ಪ್ರತ್ಯಕ್ಷವಾಗಿ ಕೃತಿಯಲ್ಲಿ ಮಾಡೋದು ಇಲ್ಲ. ಸುಮ್ಮನೆ ಅದನ್ನ ಹೇಳೋದು ಅಷ್ಟೇ, ಬರೆದಿಡೋದು. ಅದು ಇರುತ್ತೆ, ಮತ್ತೊಂದು ವರ್ಷ ಬರುತ್ತೆ, ಮತ್ತೇನೋ ಹೊಸ ಬರೀತಾರೆ. ಹೀಗೆ ಡೈರಿಯಲ್ಲಿ ಬರ್ಕೊಳ್ತಾ ಹೋಗ್ತಾರೆ. ನ್ಯೂ ಇಯರ್ ರೆಸಲ್ಯೂಷನ್ ಅಂತ, ಹೊಸ ವರ್ಷದ ಸಂಕಲ್ಪ ಅಂತ. ಆ ಸಂಕಲ್ಪವಾಗಿರ್ತದೆ. ಸಂಕಲ್ಪ ಈಡೇರಿಸೋದಕ್ಕೆ ಅವ್ರು ಪ್ರಯತ್ನ ಪಡೋದಿಲ್ಲ. ಹೀಗಾಗಿ ಹಾಗಾದ್ರೆ ಯಶಸ್ಸಿನ ಸೂತ್ರಗಳು ಹೇಗೆ? ಈ ಯಶಸ್ಸಿಗೆ ಕೆಲವೊಂದು ಮೆಟ್ಟಿಲುಗಳು ಇರ್ತವೆ. ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾವುದು, ಎಲ್ಲೆಲ್ಲಿ ಯಾವ ರೀತಿ ಮೆಟ್ಲು. ಎಲ್ಲರ ಮೆಟ್ಲು ಒಂದೇ ರೀತಿನೇ, ಎಲ್ಲರಿಗೂ ಯಶಸ್ಸಿಗೆ ಒಂದೇ ಸೂತ್ರವನ್ನೇ. ಈ ಪ್ರಶ್ನೆಯನ್ನು ಉತ್ತರಿಸೋದು ಸ್ವಲ್ಪ ಕಷ್ಟ. ಯಾಕೆ ಅಂತಂದ್ರೆ ಒಬ್ಬೊಬ್ಬರ ಯಶಸ್ಸಿಗೆ ಒಂದೊಂದು ಕಾರಣ ಆಗ್ತದೆ. ಆ ಆಪ್ತ ಸೂತ್ರವನ್ನು ಕಂಡುಕೊಳ್ಬೇಕು. ದಟ್ ಈಸ್ ದೇರ್ ಓನ್ ಸೀಕ್ರೆಟ್ ಫಾರ್ಮುಲಾ. ಸೊ ದೇ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಸೀಕ್ರೆಟ್ ಫಾರ್ಮುಲಾಸ್. ಈಗ ನಮ್ಮ ಭಾರತದಲ್ಲಿ 130 ಕೋಟಿ ಜನರು ಇದ್ದಾರೆ. ಒಬ್ಬೊಬ್ಬರಿಗೂ ಕೂಡ ಅವರದ್ದೇ ಆದ ಒಂದು ಆಪ್ತ ಸೂತ್ರ ಇರುತ್ತೆ ಗೆಲುವಿಗೆ. ಆ ಆಪ್ತ ಸೂತ್ರವನ್ನು ಅವರು ಕಂಡುಕೊಂಡ್ರೆ, ದರ್ಶನ ಮಾಡಿದ್ರೆ, ದರ್ಶಿಸಿದ್ರೆ, ಅವರು ಅರ್ಥಕೊಂಡ್ರೆ, ಇಫ್ ದೇ ಅಂಡರ್ಸ್ಟ್ಯಾಂಡ್, ಇಫ್ ದೇ ಅನಲೈಸ್, ಇಫ್ ದೇ ರಿಯಲೈಸ್ ಇಟ್, ದೆನ್ ದ ಡ್ರೀಮ್ ಶುಡ್ ಬಿಕಮ್ ಟ್ರೂ. ಅವರು ಆಗ ಅವ್ರ ಕನಸು, ಅವ್ರೇನಾದ್ರು ಕನಸು ಕಂಡಿದ್ರೆ ಆ ಕನಸನ್ನು ಸಾಧಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಅದು ಗುರಿ ಇಲ್ಲದ ಹಡಗಂತರ ಆಗ್ಬಿಡುತ್ತದೆ. ಗುರಿಯ ಜೊತೆಗೆ ಆ ಆಪ್ತ ಸೂತ್ರ ಬೇಕು.
ನೋಡಿ, ನಾವೀಗ ಸೈಕಲ್ ಬ್ಯಾಲೆನ್ಸ್ ಕಲಿತೇವೆ. ಕಲಿತ ಮೇಲೆ ಅದೇನೋ ಅಲ್ಲ, ಬ್ರಹ್ಮವಿದ್ಯೆ ಅಂತ ಅನ್ಸೋದಿಲ್ಲ. ಕಲಿಯುವವರೆಗೆ ಮಾತ್ರ ಬೈಸಿಕಲ್ ಬ್ಯಾಲೆನ್ಸ್ ಕಲಿಯೋದನ್ನ ಸ್ವಲ್ಪ ಕಷ್ಟವೇ ನಮಗೆ ಅಲ್ವೇ. ಅದೇ ರೀತಿಯಲ್ಲಿ ಮೊದಲು ಶಿಶುವಾಗಿದ್ದಾಗ ಅಂದ್ರೆ 4-5 ವರ್ಷದ ವಯಸ್ಸಿನಲ್ಲಿ ಈ ಅಕ್ಷರಾಭ್ಯಾಸ ನಾವು ಶುರು ಮಾಡಿದಾಗ ಮೊದಲನೇ ಅಕ್ಷರ ಬರೆಯುವಾಗ ಭಾರಿ ಪ್ರಯಾಸ ಆಗ್ತಾ ಇತ್ತು. ಸ್ಲೇಟು ಬಳಪ ಅಥವಾ ಪಾಟಿ ಬಳಪ ತಗೊಂಡು ತಿದ್ದುತ್ತಾ ಇದ್ವಿ ಹಿಂದಿನವರು. ಈಗ ಬೇರೆ ಬೇರೆ ಉಪಕರಣಗಳು ಬಂದಿವೆ ಬರೆಯೋದಕ್ಕೆ. ಆದ್ರೂ ಈಗಲೂ ಕೂಡ ಟ್ರೇಸಿಂಗ್ ಅಂತ, ನಾವು ಟ್ರೇಸಿಂಗ್ ಶೀಟ್ಸ್ ಅಂತ ಅದ್ರ ಮೇಲೆ ಅಕ್ಷರಗಳನ್ನ ತಿದ್ದೋದನ್ನ ಮಾಡ್ತಾ ಹೋಗ್ತೀವಿ. ಹಾಗ ತನ್ಮೂಲಕ ಪ್ರಾಕ್ಟೀಸ್ ಮಾಡ್ತೀವಿ. ಆಫ್ಟರ್ ವೈ ವಿ ಯೂಸ್ ಟು ಗೆಟ್ ಇನ್ ಟು ದಟ್ ಸ್ಲಾಟ್. ಅಂದ್ರೆ ನಮಗೆ ಬರವಣಿಗೆ ಅಷ್ಟು ಕಷ್ಟ ಆಗೋದಿಲ್ಲ. ಅಕ್ಷರಗಳನ್ನ, ವರ್ಣಮಾಲೆಗಳು, ಅಕ್ಷರಗಳು, ಒಂದು ಯಾವ್ದೊಂದು ಭಾಷೆಯ ವರ್ಣಮಾಲೆಯನ್ನು ಕಲಿತು ಅದನ್ನು ಬರಿತಾ ಹೋಗ್ತೀವಿ. ಅದು ಮನದಟ್ಟಾಗಿರ್ತದೆ, ಮನಸ್ಸಲ್ಲಿ ಮೂಡಿರ್ತದೆ ಆ ಚಿತ್ರ. ಹಾಗಾಗಿ ಕೈ ಕೂಡ ಬೇಗ ಹೋಗ್ತದೆ. ಇದನ್ನ ಮನಸ್ಸಿನ ಫ್ಯಾಕಲ್ಟೀಸ್ ಅಂತ ಕರೀತೀವಿ. ಮನಸ್ಸಿಗೆ ಬೇರೆ ಬೇರೆ ಆಯಾಮಗಳಿವೆ. ಆ ಆಯಾಮಗಳು ಒತ್ತಟ್ಟಿಗೆ ಜೋಡಣೆಯಾಗಿ ಒಂದು ಗುರಿಯನ್ನ ಇಟ್ಕೊಂಡಾಗ ಆ ಕೆಲಸ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ಮನಸ್ಸಿಗೆ ಯಾವ ಮನದಟ್ಟಾಯ್ತು, ಅಕ್ಷರ ಬರಲಿಕ್ಕೆ ಬರ್ತದೆ ಅಂತ, ಆಗ ನಾವು ಬರವಣಿಗೆಯಲ್ಲಿ ಗೆಲುವನ್ನು ಸಾಧಿಸ್ತೇವೆ. ಸೊ we used to get succeed in writing when we practice by tracing method when we were infant. In a sense, when people are in infant stage, they learn writing by tracing. ಈ ರೈಟಿಂಗ್ ಮೆಥಡ್ ಅನ್ನು ನಾವು ಕಲಿಯೋದು ಹಾಗೆ ಪ್ರತಿ ಶಿಶುವು ಅಥವಾ ಪ್ರತಿ ವ್ಯಕ್ತಿಯು ಬಾಲ್ಯದಲ್ಲಿ ಬರವಣಿಗೆಯನ್ನು ಕಲಿಯೋದು ಹಾಗೆ. ನಂತರ ಬೇರೆ 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 ವಿಷಯಗಳನ್ನ ನಾವು ಕಲಿತಾ ಹೋಗ್ತೇವೆ. ಕಲಿಕೆ ಅಂತಂದ್ರೆ ಗೊತ್ತಿರುತ್ತೆ ಮನಸ್ಸಿಗೆ, ಮನಸ್ಸಿನ ಒಳ ಮನಸ್ಸಿಗೆ ಗೊತ್ತಿರುತ್ತೆ. ಆದ್ರೆ ಹೊರಗಿಂದ ಅದಕ್ಕೆ ಫಾರ್ಮಲ್ ಆಗಿ ಒಂದು ಶಿಷ್ಟಾಚಾರದಲ್ಲಿ ಅದನ್ನು ಕಲಿಬೇಕಾಗ್ತದೆ. ಯಾಕಂದ್ರೆ ಮರೆತು ಹೋಗುತ್ತೆ. ಡ್ರೈವಿಂಗ್ ಕೂಡ ಹಾಗೆ. ಡ್ರೈವಿಂಗ್ ಕಲಿತ ಮೇಲೆ ನಮಗೆ ಏನು ಕಷ್ಟ ಆಗೋದಿಲ್ಲ. ಯಾವುದೇ ವಾಹನ ಚಲಾವಣೆ ನಮಗೆ ಆಮೇಲೆ ಕಷ್ಟ ಇಲ್ಲ, ಆದ್ರೆ ಅಲ್ಲಿವರೆಗೆ ಬೇಕು. ಈ ಯಂತ್ರ ಹೀಗೆ ಚಲಿಸಬೇಕು, ಹೀಗೆ ಮಾಡಬೇಕು, ಮತ್ತೊಬ್ರು ಕಲಿತವ್ರು ಅದನ್ನು ಕಲಿಸ್ತಾರೆ, ನಾವು ಅದನ್ನು ಕಲ್ತ್ಕೋಬೇಕಾಗುತ್ತೆ. ನಂತರ ಅದು ಬ್ಯಾಲೆನ್ಸ್ ಅಂತ ಕರಿತೀವಿ. ಅದು ಮನಸ್ಸಿಗೆ ನಮ್ಗೆ ಗೊತ್ತಿರುತ್ತೆ, ಹೀಗ್ ಮಾಡ್ಬೇಕು ಅಂತ. ಹಾಗಾದ್ರೆ ಮೊದಲೇ ಒಂದು ಬರ್ತಿರ್ಲಿಲ್ವೇ? ಎಲ್ಲರಿಗೂ ಯಾಕೆ ಹುಡ್ತಾನೆ ಡ್ರೈವಿಂಗ್ ಬಂದ್ಬಿಡೋದಿಲ್ಲ, ಅಥವಾ ಸೈಕ್ಲಿಂಗ್ ಯಾಕೆ ಬಂದ್ಬಿಡೋದಿಲ್ಲ, ಅಥವಾ ಯಾಕೆ ಬರೆಯೋದಕ್ಕೆ ಬಂದ್ಬಿಡೋದಿಲ್ಲ? ಲರ್ನಿಂಗ್ ಪ್ರೊಸೆಸ್. ಇದನ್ನ ಬೇರೆ ಕಲಿತ ಹಿರಿಯರಿಂದ ಅದನ್ನ ಕಲ್ತ್ಕೋಬೇಕು. ಅದೇ ರೀತಿಯಲ್ಲಿ ಯಶಸ್ಸಿಗೆ ಬೇರೆ ಬೇರೆ ಮೆಟ್ಟಿಲುಗಳಿವೆ. ಅದನ್ನ ಗೊತ್ತಿದ್ದವರಿಂದ ಕಲ್ತ್ಕೋಬೇಕು. ಸುಮ್ಮನೆ ಈ ಪಠ್ಯಕ್ರಮದಲ್ಲಿ ನಾವು ನೇರವಾಗಿ ಹೋಗ್ತಾ ಹೋಗೋದು ಅದೊಂದು ಶಿಷ್ಟಾಚಾರ. ಹೌದು, ಅದೊಂದು ಸಾಕಾಗೋದಿಲ್ಲ. ಅದು ಕಲಿಕೆಯ ಒಂದು ವಿಭಾಗ ಅಷ್ಟೇ. ಕಲಿಕೆಯಲ್ಲಿ ಹಲವಾರು ವಿಭಾಗಗಳಿವೆ. ಜೀವನ ಕ್ರಮವನ್ನು ಕಲಿಯೋದು ಒಂದು ಪ್ರಾತ್ಯಕ್ಷಿಕೆಯನ್ನು ಕಲಿಬೇಕು, ಇನ್ನೊಂದು ಪಠ್ಯದಿಂದ ಕಲಿಬೇಕು, ಮತ್ತೆ ಕೆಲವೊಂದು ಮೌಖಿಕವಾಗಿ ನೇರವಾಗಿ ಕ್ಲಾಸ್ ರೂಮ್ ಅಥವಾ ತರಗತಿಯಲ್ಲಿ ನೇರವಾಗಿ ಕಲಿಬೇಕು, ಕೇಳಿ ಕಲಿಬೇಕು, ಇನ್ನು ಕೆಲವೊಂದು ನೋಡಿ ಕಲಿಬೇಕು, ಇನ್ನು ಕೆಲವೊಂದು ತಿರುಗಿ ದರ್ಶಿಸಬೇಕು, ಇನ್ನು ಕೆಲವೊಂದು ಹೀಗೆ ಬೇರೆ 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 ಆಯಾಮಗಳಿವೆ. ಆ ಆಯಾಮಗಳ ಮೂಲಕ ನಾವು ಯಾವುದೇ ಒಂದನ್ನು ಕೂಡ ಕಲಿಬೇಕಾಗ್ತದೆ. ಮತ್ತೆ ಮನುಷ್ಯನಿಗೆ ಯಾವುದನ್ನು ತಾನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಹೇಗ್ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು, ಇದೆಲ್ಲ ಹಲವಾರು ಅಂಶಗಳನ್ನ ಮೊದಲು ಅರ್ಥಕೊಳ್ಬೇಕಾಗ್ತದೆ. ಯಾವುದನ್ನು ಮಾಡೋದ್ರಿಂದ ದುಡಿಮೆ ಸಾಧ್ಯ ಅಥವಾ ಯಶಸ್ಸು ಸಾಧ್ಯ, ಯಾವುದನ್ನ ಯಾವ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡಬಹುದು, ಜಗತ್ತಿಗೆ ಕೊಡಬಹುದು, ಈ ಜಗತ್ತಿಗೆ ಯಾವುದನ್ನ ಕೊಡೋದ್ರಿಂದ ತಮಗೆ ಹೆಚ್ಚಿನ ಗಳಿಕೆ ಸಾಧ್ಯ. ಈಗ ನಾವೊಂದು ಕೆಲಸ ಮಾಡ್ತಾ ಇರ್ತಾರೆ ಒಬ್ರು, ಅದೇ ವೇಳೆಯಲ್ಲಿ ಹುಟ್ಟಿದಂತ ಇನ್ನೊಬ್ರು ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡೋ ವ್ಯಕ್ತಿ ಈ ಕೆಲಸ ಮಾಡೋ ವ್ಯಕ್ತಿಗಿಂತ ಜಾಸ್ತಿ ಗಳಿಸ್ತಾನೆ. ಇವನು ಕೂಡ ಅದನ್ನ ಅರ್ಥಕೊಂಡಿದ್ರೆ, ಅದನ್ನು ಮಾಡಿದ್ರೆ ಜಾಸ್ತಿ ಗಳಿಸಬಹುದಿತ್ತು. ಆದ್ರೆ ಈ ಮನುಷ್ಯ ಅದನ್ನು ತಿಳ್ಕೊಳ್ಳಿಲ್ಲ, ಕಲೀಲಿಲ್ಲ, ಹಾಗಾಗಿ ಜಾಸ್ತಿ ಗಳಿಸೋಕೆ ಸಾಧ್ಯ ಆಗೋದಿಲ್ಲ. If he understands what he is doing, then definitely this fellow also would have earned similarly in a better way. But his income is limited only because of his own contentment. ನಂಗೆ ಇಷ್ಟ ಸಾಕು, ನಂಗೆ ಇದೇ ಸಾಕು ಅಂತ ನಾವು ತೃಪ್ತಿ ಪಟ್ಕೊಂಡ್ಬಿಟ್ಟಿದ್ದಾನೆ. ಸೊ ವೆನ್ ಯು ಡಿಮಾಂಡ್ ಸಮಥಿಂಗ್ ಮೋರ್, ದೆನ್ ಯು ಹ್ಯಾವ್ ಟು ವರ್ಕ್ ಆನ್ ದಟ್. ಅದಕ್ಕೆ ಈ ತರ ಸೂತ್ರಗಳನ್ನ ಕಲಿಬೇಕು ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನಮ್ಮನ್ನ ಸಂಪರ್ಕಿಸಿ ನೀವು ಅದನ್ನ ಕಲ್ತ್ಕೋಬಹುದು. ಯಶಸ್ಸಿನ ಗೋಪ್ಯ ಸೂತ್ರಗಳನ್ನ ಕಲಿಬೇಕಂತಂದ್ರೆ ಅದಕ್ಕೆ ಸಾಮಾನ್ಯ ಸೂತ್ರಗಳಿವೆ. ಆ ಸಾಮಾನ್ಯ ಸೂತ್ರಗಳನ್ನ ನೀವು ಎಲ್ಲ ಕಡೆ ನೋಡಿರ್ತೀರಿ, ಎಷ್ಟೋ ಕಡೆ ಕಲ್ತಿರ್ತೀರಿ ಅಥವಾ ಕೇಳಿರ್ತೀರಿ, ಯಾರ್ಯಾರೋ ಟ್ರೈನರ್ಸ್ ಹತ್ರ ಹೋಗಿರ್ತೀರಿ, ಪ್ರಯತ್ನ ಮಾಡಿರ್ತೀರಿ, ಮಾಡಿರ್ಬೋದು, ಮಾಡಿಲ್ದೇ ಇರ್ಬೋದು, ಅಥವಾ ಯಾವ್ದೋ ಪುಸ್ತಕಗಳನ್ನು ಓದ್ಕೊಂಡಿರ್ಬೋದು. ಒಂದಷ್ಟು ಯಾವ್ದು ಮಾಡಿದ್ರು ಕೂಡ ನೀವು ಗೋಪ್ಯ ಸೂತ್ರ ಅದು ಬೋಧನೆ ಮೂಲಕವಾಗಿರ್ಬೇಕು, ಅದು ಅನುಭವದ ಮೂಲಕ ಆ ಗುರುಮುಖದಲ್ಲೇ ಅದನ್ನು ಕಲ್ತ್ಕೋಬೇಕು. ಅದನ್ನು ಕಲ್ತಾಗ ಮಾತ್ರ ಶೀಘ್ರ ಯಶಸ್ಸು ಸಾಧ್ಯ. ಹಾಗಾಗಿ ಸೀಕ್ರೆಟ್ ಫಾರ್ಮುಲಾಸ್ ಫಾರ್ ಸಕ್ಸೆಸ್ ಮಣ್ಣು ತಿಳ್ಕೋಬೇಕು ಅಂತಂದ್ರೆ ನೀವು ನಮ್ಮನ್ನು ಸಂಪರ್ಕಿಸಿ, ನಮ್ಮಲ್ಲಿ ಬಂದು ನಮ್ಮ ಹತ್ರ ಕಲ್ತ್ಕೊಂಡ್ರೆ ಯು ಕ್ಯಾನ್ ಸಕ್ಸೀಡ್ ಇನ್ ಅ ಸಿಂಪ್ಲರ್ ವೇ. ನಿಮ್ಗೆ ಕಷ್ಟಪಡದೆ, ಪರದಾಡದೆ, ಸಹಜಗತಿಯಲ್ಲಿ ದುಡಿಮೆಯನ್ನು ಹೆಚ್ಚು ಮಾಡ್ಕೊಳ್ಬಹುದು, ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಧನ್ಯವಾದಗಳು. ನಮಸ್ಕಾರ.